My loyal warriors and nobles, the destiny of our kingdom rests on our courage and unity. पृथ्वीराजा चौहान। ಆರಂಭ ಸ್ವಯಂವರ ಸಭೆ। ಇದು ಭವ್ಯವಾದ ಸ್ವಯಂವರ ಸಭೆ। ಭಾರತದ ಅನೇಕ ಮಹಾರಾಜರು ಸಾಮ್ರಾಟರು ಒಂದೇ ಸಾಲಿನಲ್ಲಿ ಆಸನ ಗ್ರಹಿಸಿಕೊಂಡಿದ್ದಾರೆ। ಮುತ್ತಿನ ಹಾರವನ್ನು ಕೈಯಲ್ಲಿ ಹಿಡಿದ ರಾಜಕುಮಾರಿ ನಿಧಾನವಾಗಿ ಮುಂದೆ ಸಾಗುತ್ತಾಳೆ। ಒಬ್ಬೊಬ್ಬ ರಾಜನ ಮುಖ ನೋಡುತ್ತಾ, ಆದರೆ ಯಾರ ಮೇಲೂ ಹಾರ ಬೀಳುವುದಿಲ್ಲ। ಸಭೆಯಲ್ಲಿ ಮೌನ ಆವರಿಸುತ್ತದೆ। ತಂದೆಯ ಮುಖದಲ್ಲಿ ಆಶ್ಚರ್ಯ। ಎಲ್ಲರ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ, ಯಾರಿಗೆ ಈ ಹಾರ? ತಿರುವು ಬಾಗಿಲಿನ ಬಳಿ। ಅಷ್ಟರಲ್ಲಿ ರಾಜಕುಮಾರಿ ನೇರವಾಗಿ ಸಾಗುತ್ತಾಳೆ। ಸ್ವಯಂವರ ಸಭೆಯ ಬಾಗಿಲಿನ ಬಳಿ ಕಾವಲುಗಾರನ ವೇಷದಲ್ಲಿ ನಿಂತಿರುವ ಒಬ್ಬ ಪ್ರತಿಮೆಯತ್ತ। ಅವನು ಕಲ್ಲಿನಂತೆ ನಿಂತಿದ್ದಾನೆ। ಯಾರೂ ನಿರೀಕ್ಷಿಸದ ಕ್ಷಣದಲ್ಲಿ ಅವಳು ಆ ಪ್ರತಿಮೆಗೆ ಹಾರ ಹಾಕುತ್ತಾಳೆ। ಸಭೆ ಬೆಚ್ಚಿಬೀಳುತ್ತದೆ। ಆ ಕ್ಷಣದಲ್ಲಿ ಆ ಪ್ರತಿಮೆ ಜೀವಂತವಾಗುತ್ತದೆ। ರಾಜನ ಅನಾವರಣ। ಅವನು ಮುಂದೆ ಬರುತ್ತಾನೆ। ರಾಜಕುಮಾರಿಯ ಕೈ ಹಿಡಿಯುತ್ತಾನೆ। ಒಂದೇ ಚಲನೆಯಲ್ಲಿ ಕುದುರೆಯ ಮೇಲೆ ಕೂರಿಸುತ್ತಾನೆ। ಕುದುರೆ ವೇಗವಾಗಿ ಧಾವಿಸುತ್ತದೆ। ಕ್ಯಾಮೆರಾ ನಿಧಾನವಾಗಿ ಆ ರಾಜನ ಮುಖದತ್ತ ಝೂಮ್ ಆಗುತ್ತದೆ। ಶೀರ್ಷಿಕೆ: ಮಹಾನ್ ಪೃಥ್ವಿರಾಜ ಚೌಹಾಣ್। ಪೃಥ್ವಿರಾಜನ ಸಾಹಸ। ಭಯದಿಂದ ಹುಟ್ಟಿದವನಲ್ಲ ಪೃಥ್ವಿರಾಜ। ಅವನು ಬೆಳೆದದ್ದೇ ಅಜ್ಮೇರ್ ಮತ್ತು ದೆಹಲಿಯ ಯುದ್ಧಭೂಮಿಗಳಲ್ಲಿ। ಕ್ರಿಸ್ತಶಕ 1178ರಲ್ಲಿ ಗುಜರಾತಿನ ಅನ್ಹೇಲ್ವಾಡ್ ಪಾಟಣ್ ಸಮೀಪ ಮಹಮ್ಮದ್ ಘೋರಿ ದಾಳಿ ಮಾಡಿದಾಗ ಅವನ ಸೇನೆಯನ್ನು ತಡೆದು ನಿಲ್ಲಿಸಿದ ವೀರ ಈ ಪೃಥ್ವಿರಾಜನೇ। ಅವನು ಕೇವಲ 16ನೇ ವಯಸ್ಸಿನಲ್ಲೇ ಯುವರಾಜನಾಗುವ ಮುನ್ನವೇ ಶತ್ರು ಸೇನೆಗಳಿಗೆ ಸೋಲಿನ ರುಚಿ ತೋರಿಸಿದ ರಾಜ। ಅವನು ಕೇವಲ ಶಕ್ತಿಶಾಲಿ ಮಾತ್ರವಲ್ಲ, 3 ಲೋಕದ ಗಂಡ ಅರ್ಜುನನಂತೆ ಶಬ್ದಭೇದಿ ಧನುರ್ಧಾರಿ। ಶಬ್ದವನ್ನೇ ಗುರಿಯನ್ನಾಗಿ ಮಾಡಿ ಬಾಣ ಬಿಡುವ ಅಪರೂಪದ ಸಾಮರ್ಥ್ಯ। ಅಂಧಕಾರದಲ್ಲೂ ದಾರಿ ತಪ್ಪದ ಏಕಾಗ್ರತೆ। ಯುದ್ಧದಲ್ಲೂ ಕದಲದ ಧೈರ್ಯ। ಅಹಂಕಾರಕ್ಕೆ ತಲೆಬಾಗದ ಗೌರವ। ಪರಾಭವಕ್ಕೂ ತಲೆಬಾಗದ ಆತ್ಮಸ್ಥೈರ್ಯ। ಕಣ್ಣು ಕಳೆದುಕೊಂಡರೂ ಧೈರ್ಯ ಕಳೆದುಕೊಳ್ಳದ ಯೋಧ। ಇತಿಹಾಸದ ಅತ್ಯಂತ ನೋವಿನ ಅಧ್ಯಾಯ। ಕ್ರಿಸ್ತಶಕ 1192ರಲ್ಲಿ ತರೈನ್ನ 2ನೇ ಯುದ್ಧದ ನಂತರ ಪೃಥ್ವಿರಾಜ ಬಂಧಿಯಾಗುತ್ತಾನೆ। ಶತ್ರು ಅವನ ಕಣ್ಣುಗಳನ್ನು ಕಸಿದುಕೊಂಡರೂ ಅವನ ಧೈರ್ಯವನ್ನು ಕಸಿಯಲಾಗಲಿಲ್ಲ। ಕಣ್ಣು ಇಲ್ಲದಿದ್ದರೂ ಶಬ್ದವನ್ನು ಕೇಳಿ ಗುರಿ ಹೊಡೆಯುವ ಅದೇ ಧನುರ್ಧಾರಿತನ ಜೀವಂತವಾಗಿತ್ತು। ದೇಹ ಬಂಧಿಯಾಗಿತ್ತು, ಆದರೆ ಆತ್ಮಸ್ಥೈರ್ಯ ಸ್ವತಂತ್ರವಾಗಿತ್ತು। ಪ್ರೀತಿ ಮತ್ತು ಗೌರವ। ಅವನ ಶೌರ್ಯವೇ ರಾಜಕುಮಾರಿಯ ಹೃದಯವನ್ನು ಗೆದ್ದಿತು। ಅದು ಕೇವಲ ಪ್ರೀತಿಯಲ್ಲ, ಅದು ಗೌರವ। ಅವಳು ಕಂಡದ್ದು ಒಬ್ಬ ರಾಜನಲ್ಲ, ಒಬ್ಬ ಧರ್ಮದ ಯೋಧ। ಆದರೆ ಅವನನ್ನು ಸ್ವಯಂವರಕ್ಕೆ ಕರೆಯಲಾಗಲಿಲ್ಲ। ಕಾರಣ ಭಯ, ಕಾರಣ ಅಹಂಕಾರ, ಕಾರಣ ರಾಜಕೀಯ ಈರ್ಷ್ಯ। ಅವನನ್ನು ಅವಮಾನಿಸಲು ಸ್ವಯಂವರದ ಬಾಗಿಲಿನ ಬಳಿ ಪ್ರತಿಮೆಯಂತೆ ನಿಲ್ಲಿಸಲಾಯಿತು। ಅದು ಅವಮಾನವಾಗಿತ್ತು, ಆದರೆ ಇತಿಹಾಸಕ್ಕೆ ಅದು ಒಂದು ತಿರುವಾಯಿತು। ಮೌನದ ಉತ್ತರ। ರಾಜಕುಮಾರಿ ಮಾತನಾಡಿಲ್ಲ, ಆದರೆ ಅವಳ ಆಯ್ಕೆ ಸ್ಪಷ್ಟವಾಗಿತ್ತು। ಪ್ರತಿಮೆಗೆ ಹಾಕಿದ ಹಾರ ಅಹಂಕಾರಕ್ಕೆ ಕೊಟ್ಟ ಉತ್ತರ। ಅಂತಿಮ ದೃಶ್ಯ ಇಗೋ, ಅದೇ ಕುದುರೆಯ ಮೇಲೆ ಇಬ್ಬರು ದೂರ ದೂರಕ್ಕೆ ಸಾಗುತ್ತಿದ್ದಾರೆ। ಕ್ಯಾಮೆರಾ ನಿಧಾನವಾಗಿ ಹಿಂದೆ ಸರಿಯುತ್ತದೆ। ಅಂತಿಮ ನೀತಿ: ಅಹಂಕಾರ ಅವಮಾನ ನಿರ್ಮಿಸುತ್ತದೆ, ಧೈರ್ಯ ಇತಿಹಾಸ ನಿರ್ಮಿಸುತ್ತದೆ।